ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ಮುಖದ ಮೇಲೆ ಚಿಕ್ಕ ವಯಸ್ಸಿನಲ್ಲೇ ಸುಕ್ಕುಗಳು ಕಾಣಿಸ್ತಾ ಇದೆಯಾ? ಮುಖದಲ್ಲಿ ಮೊದಲಿನ ಥರ ಕಳೆ ಇಲ್ವಾ? ಇವತ್ತು ನಾನು ನಿಮಗೆ ಒಂದು ಸೂಪರ್ ಐಡಿಯಾ ಹೇಳ್ತೀನಿ. ಬರೀ ಬೋಟಾಕ್ಸ್ ಅಥವಾ ಇಂಜೆಕ್ಷನ್ ಮಾಡಿಸಿಕೊಂಡ್ರೆ ಮಾತ್ರ ಮುಖ ಚೆನ್ನಾಗಿರುತ್ತೆ ಅಂತ ಅನ್ಕೋಬೇಡಿ. ಇವತ್ತು ನಾನು ತೋರಿಸೋ ಈ ಹೋಮ್ ರೆಮಿಡಿ ಹಚ್ಚಿದ್ರೆ ನಿಮ್ಮ ಸ್ಕಿನ್ ಬರೀ 2 ನಿಮಿಷದಲ್ಲಿ ಗಾಜಿನ ಥರ ಹೊಳೆಯುತ್ತೆ. ಹಾಗಿದ್ರೆ ಈ ಮ್ಯಾಜಿಕಲ್ ರೆಮಿಡಿ ಮಾಡೋದು ಹೇಗೆ, ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದಕ್ಕೆ ಮೊದಲು ಬೇಕಾಗಿರೋದು ಇನ್ಸ್ಟೆಂಟ್ ಕಾಫಿ ಪುಡಿ. ಕಾಫಿಯಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ನಿಮ್ಮ ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳು ಮತ್ತು ಸುಕ್ಕುಗಳನ್ನು ಬುಡ ಸಮೇತ ಕಿತ್ತು ಹಾಕುತ್ತೆ. ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಕಾಫಿ ಪುಡಿ ಹಾಕ್ಕೊಳ್ಳಿ. ಈಗ ಕಾಫಿ ಪುಡಿಗೆ 4 ಟೇಬಲ್ ಸ್ಪೂನ್ ಹಾಲು ಹಾಕ್ಕೋಬೇಕು. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಹಸಿ ಹಾಲು ಅಥವಾ ಕಾಯಿಸಿ ಆರಿಸಿದ ಹಾಲು ಯಾವುದನ್ನಾದರೂ ಬಳಸ್ಬೋದು. ಯಾಕೆ ಹಾಲು ಬಳಸಬೇಕು ಅಂದರೆ ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಇದು ನಿಮ್ಮ ಮುಖದ ಮೇಲಿರೋ ಸತ್ತ ಜೀವಕೋಶಗಳನ್ನ ನೀಟಾಗಿ ತೆಗೆದು ಹಾಕುತ್ತೆ. ಅಷ್ಟೇ ಅಲ್ಲ, ನೀವು ಬಿಸಿಲಿನಲ್ಲಿ ಅಡ್ಡಾಡಿ ನಿಮ್ಮ ಮುಖ ಕಪ್ಪಾಗಿದ್ದರೆ ಅದನ್ನು ತೆಗೆಯೋಕೆ ಹಾಲಿನಷ್ಟು ಒಳ್ಳೆ ಪದಾರ್ಥ ಬೇರೊಂದಿಲ್ಲ. ನಾವು ಹಾಕಿರೋ ಕಾಫಿ ಪುಡಿ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದು ನಮ್ಮ ಮುಖದಲ್ಲಿ ರಕ್ತ ಸಂಚಾರನ ಜಾಸ್ತಿ ಮಾಡುತ್ತೆ. ಇದರಿಂದ ಮುಖಕ್ಕೆ ಒಂದು ರೀತಿಯ ನ್ಯಾಚುರಲ್ ಆದ ಕೆಂಪು ಬಣ್ಣ ಅಥವಾ ಗ್ಲೋ ಬರುತ್ತೆ. ನೋಡಿ, ಇದು ಈಗ ಚೆನ್ನಾಗಿ ಕಲಸಿಕೊಂಡಿದೆ. ಇದರಲ್ಲಿ ಗಂಟಿಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಚಮಚ ಜೋಳದ ಹಿಟ್ಟು ಅಥವಾ ಕಾರ್ನ್ಫ್ಲೋರನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಯಾಕೆ ಹಾಕಬೇಕು ಅಂದರೆ, ಇದು ನಮ್ಮ ಫೇಸ್ ಮಾಸ್ಕ್ಗೆ ಒಂದು ಒಳ್ಳೆಯ ಕ್ರೀಮ್ ತರಹದ ರೂಪ ಕೊಡುತ್ತೆ. ಅಷ್ಟೇ ಅಲ್ಲ, ಜೋಳದ ಹಿಟ್ಟಿನಲ್ಲಿ ಚರ್ಮವನ್ನು ಬಿಗಿಗೊಳಿಸುವ ಶಕ್ತಿ ಇದೆ. ಅಂದರೆ ವಯಸ್ಸಾದಂತೆ ಮುಖ ಚರ್ಮ ಕೆಳಕ್ಕೆ ಜೋತು ಬಿದ್ದಿರುತ್ತಲ್ವಾ, ಅದನ್ನು ಇದು ನೀಟಾಗಿ ಎಳೆತವಾಗಿ ಮಾಡುತ್ತೆ. ಯಾರಿಗೆ ಮುಖದ ಮೇಲೆ ದೊಡ್ಡ ದೊಡ್ಡ ರಂಧ್ರಗಳು, ಓಪನ್ ಪೋರ್ಸ್ ಇರುತ್ತೋ ಅಂಥವರು ಇದನ್ನು ಬಳಸಿದರೆ ಆ ರಂಧ್ರಗಳೆಲ್ಲ ಮುಚ್ಚಿ ಸ್ಕಿನ್ ಸಾಫ್ಟ್ ಆಗುತ್ತೆ. ಜೋಳದ ಹಿಟ್ಟನ್ನು ಹಾಕಿದ ಮೇಲೆ ಒಂದೇ ಒಂದು ಗಂಟಿಲ್ಲದ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಹಾಲಿನ ಜೊತೆ ಕರಗಬೇಕು. ಹೀಗೆ ಚೆನ್ನಾಗಿ ಕಲಸಿದ ಮೇಲೆ ಮಾತ್ರ ನಮಗೆ ಆ ಮಾರ್ಕೆಟ್ನಲ್ಲಿ ಸಿಗೋ ತರಹದ ಸ್ಮೂತ್ ಆದ ಕ್ರೀಮ್ ಸಿಗುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ಯಾವುದೇ ಗಂಟಿಲ್ಲ. ಈಗ ನಾನು ಈ ಮಿಶ್ರಣವನ್ನು ಈ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ. ಇದನ್ನು ನಾವು ಬಿಸಿ ಮಾಡ್ಕೋಬೇಕು. ಅದಕ್ಕೆ ಇದನ್ನು ನಾವು ಯಾಕೆ ಬಿಸಿ ಮಾಡಬೇಕು ಅಂದರೆ, ನಾವು ಹಾಕಿರೋ ಆ ಜೋಳದ ಹಿಟ್ಟು ಹಾಲಿನ ಜೊತೆ ಬೆರೆತು ಒಂದು ಮ್ಯಾಜಿಕಲ್ ಕ್ರೀಮ್ ತರಹ ಆಗಬೇಕು. ಹೀಗೆ ಪಾತ್ರೆಗೆ ಹಾಕಿಕೊಂಡ ಮೇಲೆ ಇದನ್ನು ನಾನು ಸ್ಟವ್ ಮೇಲಿಟ್ಟು ಕೇವಲ 1-2 ನಿಮಿಷ ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ತುಂಬ ಹೊತ್ತು ಬೇಯಿಸಬಾರ್ದು. ಬರೀ ಕ್ರೀಮ್ ತರಹ ಗಟ್ಟಿಯಾದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕು. ಈಗ ಈ ಕ್ರೀಮ್ ಪೂರ್ತಿ ರೆಡಿ ಆಗಿಲ್ಲ. ಇದು ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾದ ಮೇಲೆ ಇದಕ್ಕೆ ನಾವು ಚರ್ಮಕ್ಕೆ ಬೇಕಾದ ಇನ್ನೂ ಕೆಲವು ಮುಖ್ಯವಾದ ನ್ಯಾಚುರಲ್ ಐಟಮ್ಗಳನ್ನ ಸೇರಿಸಬೇಕಾಗಿದೆ. ಯಾಕಂದರೆ ಕ್ರೀಮ್ ಬಿಸಿಯಾಗಿರುವಾಗ ಅವುಗಳನ್ನ ಹಾಕಬಾರ್ದು. ಈಗ ನಮ್ಮ ಕ್ರೀಮ್ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದಕ್ಕೆ ನಾನು 1 ಸ್ಪೂನ್ ಅಲೋವೆರಾ ಜೆಲ್ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಅಲೋವೆರಾ ಗಿಡ ಇದ್ದರೆ ಅದನ್ನೇ ಬಳಸಿ. ಇದನ್ನು ಯಾಕೆ ಹಾಕಬೇಕು ಅಂದರೆ, ಅಲೋವೆರಾ ಜೆಲ್ ನಮ್ಮ ಸ್ಕಿನ್ಗೆ ಒಂದು ಅದ್ಭುತವಾದ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಮುಖದ ಮೇಲೆ ಏನಾದರೂ ಉರಿ ಇತ್ತಂದರೆ ಅಥವಾ ಸಣ್ಣ ಪುಟ್ಟ ಕೆಂಪು ಕಲೆಗಳಿದ್ದರೆ ಅದನ್ನು ಇದು ತಕ್ಷಣ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಚರ್ಮವನ್ನು ಒಳಗಿನಿಂದ ಹೈಡ್ರೇಟ್ ಮಾಡುತ್ತೆ. ಅಂದರೆ ಚರ್ಮದಲ್ಲಿ ಯಾವಾಗಲೂ ತೇವಾಂಶ ಇರುವಂತೆ ನೋಡಿಕೊಳ್ಳುತ್ತೆ. ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕ್ರೀಮ್ ಮತ್ತು ಅಲೋವೆರಾ ಎರಡೂ ಒಂದಕ್ಕೊಂದು ಪೂರ್ತಿಯಾಗಿ ಬೆರಿಬೇಕು.
ಈಗ ಇದಕ್ಕೆ ನಾನು 1 ಸ್ಪೂನ್ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ನಾವೆಲ್ಲ ಅನ್ಕೋತೀವಿ ಕೊಬ್ಬರಿ ಎಣ್ಣೆ ಬರೀ ಕೂದಲಿಗೆ ಮಾತ್ರ ಅಂತ, ಆದರೆ ಇದು ಸ್ಕಿನ್ಗೆ ಒಂದು ಅದ್ಭುತವಾದ ವರ ಅಂತಲೇ ಹೇಳ್ಬೋದು. ಯಾಕೆ ಕೊಬ್ಬರಿ ಎಣ್ಣೆ ಬಳಸಬೇಕು ಅಂದರೆ ಇದರಲ್ಲಿ ವಿಟಮಿನ್ ಇ ಮತ್ತು ಒಳ್ಳೆ ಫ್ಯಾಟಿ ಆಸಿಡ್ಗಳಿರುತ್ತವೆ. ಇದು ಚರ್ಮ ಒಣಗದಂತೆ ತಡೆಯುತ್ತೆ. ಮುಖ್ಯವಾಗಿ ನಾವು ಸುಕ್ಕುಗಳ ಬಗ್ಗೆ ಮಾತನಾಡಿದ್ವಲ್ಲ, ಆ ಸುಕ್ಕುಗಳನ್ನು ಹೋಗಲಾಡಿಸೋಕೆ ಕೊಬ್ಬರಿ ಎಣ್ಣೆ ತುಂಬ ಸಹಾಯ ಮಾಡುತ್ತೆ. ನಿಮ್ಮ ಚರ್ಮ ಎಷ್ಟೇ ರಫ್ ಆಗಿದ್ರೂ ಇದನ್ನು ಹಚ್ಚಿದ್ರೆ ಸಾಫ್ಟ್ ಆ್ಯಂಡ್ ಬೇಬಿ ಸ್ಕಿನ್ ಥರ ಆಗುತ್ತೆ. ಕೆಲವರಿಗೆ ಎಣ್ಣೆ ಅಂದರೆ ಮುಖ ಜಿಡ್ಡು ಜಿಡ್ಡು ಆಗುತ್ತೆ ಅನ್ನೋ ಭಯ ಇರುತ್ತೆ. ಆದರೆ ಈ ಕ್ರೀಮ್ನಲ್ಲಿ ನಾವು ಕಮ್ಮಿ ಪ್ರಮಾಣದಲ್ಲಿ ಬಳಸಿರೋದ್ರಿಂದ ಅದು ಸ್ಕಿನ್ ಒಳಗೆ ಚೆನ್ನಾಗಿ ಹೀರಿಕೊಳ್ಳುತ್ತೆ. ಈಗ ಇದನ್ನು ಹೇಗೆ ಹಚ್ಚೋದು ಅಂತ ಹೇಳ್ತೀನಿ. ಮೊದಲು ಮುಖನ ನೀಟಾಗಿ ತೊಳೆದುಕೊಳ್ಳಿ. ಆಮೇಲೆ ಈ ಕ್ರೀಮ್ ತಗೊಂಡು ಮುಖ, ಕುತ್ತಿಗೆ ಮತ್ತು ಕಣ್ಣಿನ ಕೆಳಗೆ ನಿಧಾನವಾಗಿ ಮಸಾಜ್ ಮಾಡ್ತಾ ಹಚ್ಚಿ ಒಂದು 30 ನಿಮಿಷ ಆರಲು ಬಿಡಿ. ಆಮೇಲೆ ಮೊದಲು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದು ಆಮೇಲೆ ತಣ್ಣೀರಲ್ಲಿ ಮುಖ ತೊಳೆಯಿರಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿ. ಇಂತಹ ಅದ್ಭುತ ಟಿಪ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.